ಕಂದಾಯವನ್ನು ಕಟ್ತಾರೋ ಅಂತವರಿಗೆಲ್ಲ ಜಮೀನು ಮಾಡಕ್ಕೆ. ಆ ಸಂದರ್ಭದಲ್ಲಿ ಏನಾಯಿತು, ಸಮಾಜದಲ್ಲಿ ಯಾರ ಹತ್ರ ಹಣ ಇರುತ್ತೆ ಅವ್ರ ಕಂದಾಯ ಕಟ್ಟಿದ್ರೆ ಸಾಕು ಜಮೀನು ಅವ್ರಿಗೆ ಆಗ್ಬೇಕಾಗಿತ್ತು. ಆವಾಗ ಏನಾಯ್ತು, ಭೂ ಒಡೆಯರು ಜಾಸ್ತಿ ಆಗೋದ್ರು, ಹಣ ಇಲ್ಲದೆ ಇರ್ತಕ್ಕಂಥವ್ರು ಭೂಮಿಯನ್ನು ಕಳ್ಕೊಂತ ಬಂದರು. ಇದು ತದನಂತರ ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶ ಅನೇಕ ರಾಜ್ಯಗಳಾಗಿ ವಿಂಗಡಣೆ ಆಯಿತು. ಆ ವಿಂಗಡಣೆ ಆದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮೈಸೂರು ರಾಜ್ಯ ಆಯಿತು. ಮಾಜಿ ಮುಖ್ಯಮಂತ್ರಿಗಳು, ಭೂ ಸುಧಾರಣಾ ಕಾಯ್ದೆಯ ಹರಿಕಾರರು, ಇದೀಗ ಶ್ರೀ ಸಂಘದ ಅಧ್ಯಕ್ಷರು ಹಾಗೆ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ದೀಪ ಬೆಳಗುವ ಮುಖಾಂತರ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ರಾಜ್ಯ ನಂಬರ್ 1 ಬಂದಿದೆ. ಬಾವಿಗಳಿಗೆ ನೀರಿನ ಬಗ್ಗೆ ಹೇಳಿದ್ದೀನಿ, ನೀರಾವರಿ ಯೋಜನೆಗಳ ಬಗ್ಗೆ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ಅದಲ್ಲದೆ ಇದನ್ನು ಜಾಗ ನೀವು ಚೆನ್ನಾಗಿ ಓದಬೇಕು. ಹಿಡಿತಕ್ಕಂಥ ಸ್ವಚ್ಛತೆ ಆವಾಗ ನಾನು ಬಂದು ಇಲ್ಲೇ ಊಟ ಮಾಡ್ತೀನಿ. ಬಹಳ ಚೆನ್ನಾಗಿದೆ, ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಚೆನ್ನಾಗಿರ್ಬೇಕು. ಚೆನ್ನಾಗಿ ಓದಿ ಮುಂದೆ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಹೋಗ. ಒಂದು ಕ್ಲಾಸ್ ಮಿಸ್ ಆದರೆ, ಒಂದು ದಿವಸ ಮಿಸ್ ಆದರೆ ಆ ಕ್ಲಾಸನ್ನು ತಿರ್ಗಾ ಯಾರು ಆಬ್ಸೆಂಟ್ ಆಗ್ಬಾರ್ದು. ಆ ಕ್ಲಾಸ್ ಅವತ್ತು ದಿವಸ ಹೋಗಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದಿಲ್ಲ. ಮುಂದಕ್ಕೆ ಹೋಗಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಯಾವುದೇ ಸಬ್ಜೆಕ್ಟ್ ಇರಲಿ ಅರ್ಥ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ಮ್ಯಾಥ್ಸ್ ಸೈನ್ಸ್ ಇದೆಯಲ್ಲ, ಅದನ್ನ ಅರ್ಥ ಆಗೋದಿಲ್ಲ. 28 ಲೋಕಸಭಾ ಕ್ಷೇತ್ರಗಳಿಗೂ ಸೂಕ್ತ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅರಸು 1971 ಲೋಕಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹತ್ತರ ಪಾತ್ರ ವಹಿಸಿದರು. 1972ರಲ್ಲಿ ಮಾರ್ಚ್ 21ರಂದು ಕರ್ನಾಟಕದ 8ನೇ ಮುಖ್ಯಮಂತ್ರಿಯಾಗಿ ಆದರು. ಕರ್ನಾಟಕದಲ್ಲಿ ಮೌನ ಸಾಮಾಜಿಕ ಕ್ರಾಂತಿಯ ಮುನ್ನುಡಿ ಬರೆದ ಡಿ ದೇವರಾಜ ಅರಸು ಓರ್ವ ಕ್ರಾಂತಿಕಾರಿ ಕೂಡ ಆಗಿದ್ದರು. ಅರಸು ಆಡಳಿತ ನಡೆಸಿದ ಅವಧಿಯಲ್ಲಿ ಸಾಗಿದ ಹೆಜ್ಜೆ ಗುರುತುಗಳನ್ನು ಗಮನಿಸಿದರೆ ಇದು ಸ್ಪಷ್ಟವಾಗುತ್ತದೆ. ಬಡವರಿಗೆ ಹಾಗೂ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಬೇಕೆಂದು ಬಯಸಿದ ದೇವರಾಜ ಅರಸು ತಮ್ಮ ಹೆಸರಿನ ನಿತ್ಯ ಅರಸನಾಗಿರಲಿಲ್ಲ. ಬದಲಿಗೆ ಓರ್ವ ಶ್ರೀಸಾಮಾನ್ಯನ ಮಟ್ಟದಲ್ಲೇ ಇದ್ದು ಅವರ ಆಶಾಕಿರಣವಾದರು. ಹುಣಸೂರು ಕ್ಷೇತ್ರದಿಂದ ನಿರಂತರವಾಗಿ ಗೆದ್ದು ಬಂದ ರಾಜ್ಯದ ಶ್ರೀಸಾಮಾನ್ಯರ ಹೃದಯಾಳದಲ್ಲಿ ದೊರೆಯಾದರು. ಸತತ 28 ವರ್ಷಗಳ ಕಾಲ 1952ರಿಂದ 1980ರವರೆಗೆ ದೇವರಾಜ ಅರಸು ಆಗಿತ್ತು. ಹಿಂದುಳಿದ ವರ್ಗದ ಜನರಲ್ಲಿ ಶೈಕ್ಷಣಿಕ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತಮ್ಮನ್ನು ತಾವೇ ಮರೆತು ಉದಾಹರಣೆಗಳು ಅರಸೂರವರ ಜೀವನದಲ್ಲಿ ಸಿಗುತ್ತವೆ. ಸಮಾಜವನ್ನು ತಿದ್ದುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ಕಡೆ ಸಮಾಜವನ್ನು ತಿದ್ದಲು ಹೊರಟರೆ ಮತ್ತೊಂದು ಕಡೆ ಅಧಿಕಾರ ಕಳೆದುಕೊಳ್ಳುವ ಭೀತಿ ಇದ್ದೇ ಇರುತ್ತದೆ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಆದರೆ ಯಾವತ್ತಿಗೂ ದೇವರಾಜ ಅರಸರವರು ಆ ಭೀತಿಯನ್ನು ಒಳಗೆ ಇಟ್ಟುಕೊಂಡವರಲ್ಲ.